ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. 24ರ ಚುನಾವಣಾ ಫಲಿತಾಂಶದ ಬಗ್ಗೆ ಸಿದ್ದರಾಮಯ್ಯ ಕೈ ಸೇರಿದ ಸೀಕ್ರೆಟ್ ರಿಪೋರ್ಟ್ ಏನು ಹೇಳ್ತಾ ಇದೆ? ಹಾಗಾದರೆ ಸದ್ಯದ ಪರಿಸ್ಥಿತಿಯ ಬಗ್ಗೆ ಈಗ ಟಿಕೆಟ್ ಎಲ್ಲ ಬಹುತೇಕ ಅಂತಿಮ ಆಗಿದೆ. ಬಿಜೆಪಿಯಿಂದ ಫೈನಲ್ ಆಗೇ ಬಿಟ್ಟಿದೆ. ಮೋದಿ ಅಲೆಯ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಎಲ್ಲದಕ್ಕಿಂತ ಮೋದಿ ಅಲೆಯ ಮೇಲೆ ಬಿಜೆಪಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಿರೋದು, ಮೈತ್ರಿ ಲೆಕ್ಕಾಚಾರವನ್ನು ಹಾಕ್ಕೊಂಡಿರೋದು. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ದಿಢೀರ್ ಆತ್ಮವಿಶ್ವಾಸಕ್ಕೆ ಕಾರಣ ಆಗಿರೋ ಅಂಶ ಏನು? ಹಾಗಾದರೆ ಸಿದ್ದರಾಮಯ್ಯ ಕೈ ಸೇರಿರುವ ವರದಿಯಲ್ಲಿ ಏನಿದೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಒಂದು ಕಡೆ ಬಿಜೆಪಿ ನಾವು 25 ಸೀಟ್ಸ್ ಗೆಲ್ತೀವಿ ಅಂತ ಹೇಳ್ತಾ ಇದೆ. ಟಿಕೆಟ್ ಹಂಚಿಕೆಯ ಬಳಿಕ ಬಂಡಾಯ ಶಮನ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. BSY ವಿರುದ್ಧ ಸಿಡಿದೆದ್ದಿದ್ದಾರೆ. ಆದರೆ ಅದೆಲ್ಲ ತಲೆಗೆಡಿಸ್ಕೊಳ್ಬೇಡಿ, ನಾವು ನೋಡ್ಕೊಳ್ತೀವಿ ಅಂತ ಹೈಕಮಾಂಡ್ ಸಂದೇಶ ಕೊಟ್ಟಿದ್ದು ಅಖಾಡಕ್ಕೆ ಧುಮುಕಿದ್ದಾರೆ, ರಣಕಹಳೆ ಮೊಳಗಿಸಿದ್ದಾರೆ. ಮೋದಿ ಅಮಿತ್ ಶಾ ಕೂಡ ಭರ್ಜರಿಯಾಗಿ ಕರ್ನಾಟಕದಲ್ಲಿ ಪ್ರಚಾರ ನಡೆಸೋದು ಫಿಕ್ಸ್ ಆಗಿದೆ. ಯಾವ್ಯಾವ ಕ್ಷೇತ್ರಗಳು ಅಂತ ಜಂಟಿಯಾಗಿ ದೇವೇಗೌಡರ ಜೊತೆಗೆ BSY ದೇವೇಗೌಡರು ಒಟ್ಟೊಟ್ಟಿಗೆ ಪ್ರಚಾರ ಮಾಡೋದು, ಇಂಥದ್ದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಕಾರ್ಯಕರ್ತರು ಆತ್ಮವಿಶ್ವಾಸದಲ್ಲಿರೋ ಹೊತ್ತಲ್ಲಿ ಕೈ ಪಡೆ ದಿಢೀರ್ ಆತ್ಮವಿಶ್ವಾಸ ಹೆಚ್ಚಿಸ್ಕೊಂಡಿರೋದು ಯಾಕೆ ಅಂತ ಕೇಳಿದ್ರೆ, ಸಿದ್ದರಾಮಯ್ಯ ಲೇಟೆಸ್ಟ್ ಸರ್ವೆ ರಿಪೋರ್ಟ್ ಏನು ಹೇಳ್ತಿದೆ? ಹಾಗಾದರೆ ಮುಖ್ಯಮಂತ್ರಿ ಕೈ ಸೇರಿರುವ ವರದಿಯಲ್ಲಿ ಇರೋದೇನು? ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ಏನು ಹೇಳ್ತಾ ಇದೆ? ಸದ್ಯದ ಪರಿಸ್ಥಿತಿಯಲ್ಲಿ ಬಹುತೇಕ ಟಿಕೆಟ್ ಹಂಚಿಕೆ ಫೈನಲ್ ಆಗಿರೋ ಹೊತ್ತಲ್ಲಿ ನಡೆದಿರುವ ಕೈಪಾಳ್ಯದ ಸರ್ವೆ ಇದು. ಈ ಕ್ಷಣಕ್ಕೆ ಎಲೆಕ್ಷನ್ ಆದರೆ ಕಾಂಗ್ರೆಸ್ಗೆ ದೊಡ್ಡ ಲಾಭ ಆಗತ್ತೆ. ಕಳೆದ ಬಾರಿ ಗೆದ್ದಿದ್ದು ಒಂದೇ ಸೀಟು, ಅದಕ್ಕೆ ಕಂಪೇರ್ ಮಾಡಿದ್ರೆ ದೊಡ್ಡ ಲಾಭ ಆಗುತ್ತೆ. 14 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವ ವರದಿ ಕೈ ಸೇರಿದೆಯಂತೆ. ಸೊ ಅರ್ಧ ಅನ್ನೋ ರೀತಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಸಮನಾಗಿ ಹೋರಾಟ ನಡೆಸುತ್ತೆ, ನಮಗೆ 14 ಸೀಟ್ ಬರುತ್ತೆ ಅಂತ ಕಾಂಗ್ರೆಸ್ಗೆ ರಿಪೋರ್ಟ್ ಸಿಕ್ಕಿದೆಯಂತೆ. ಬಿಜೆಪಿ ಅಂದುಕೊಂಡಂಗೆ 20 ಕ್ರಾಸ್ ಆಗಲ್ಲ. ಟಿಕೆಟ್ ಹಂಚಿಕೆಯ ಬಳಿಕ ಅವ್ರಿಗೆ ಪರಿಸ್ಥಿತಿ ಕಷ್ಟ ಆಗಿದೆ ಅನ್ನುವಂಥ ವರದಿ ಕೈ ಸೇರಿದೆಯಂತೆ ಸಿದ್ದರಾಮಯ್ಯನವ್ರಿಗೆ. ಈ ವರದಿಯಲ್ಲಿರೋ ಇನ್ನೊಂದು ಪ್ರಮುಖ ಅಂಶ ಅಂದರೆ ಅದು ಮಹಿಳೆಯರ ಮತ. ಗ್ಯಾರಂಟಿ ವರ್ಕೌಟ್ ಆಗ್ತಿಲ್ಲ, ನಿಲ್ಲಿಸ್ತಾರೆ, ಮತ್ತೊಂದು ಏನೇ ಬಿಜೆಪಿಗರ ಅಸ್ತ್ರ ಪ್ರಯೋಗ ಮಾಡಿದ್ರು ಗ್ಯಾರಂಟಿಯ ಬಗ್ಗೆ ಕರ್ನಾಟಕದಲ್ಲಿ ಒಲವಿದೆ. ಗ್ಯಾರಂಟಿ ಬೇಕು, ಆದರೆ ಮೋದಿಗೆ ಮತ ಹಾಕ್ತೀವಿ ಅನ್ನೋ ವರ್ಗನೂ ಒಂದಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ಇರಲಿ, ಗ್ಯಾರಂಟಿ ಇರಲಿ, ಬಟ್ ರಾಷ್ಟ್ರದಲ್ಲಿ ಮೋದಿ ಆಯ್ಕೆ ಮಾಡ್ತೀವಿ ಅನ್ನೋ ವರ್ಗ ಒಂದಾದರೆ, ಗ್ಯಾರಂಟಿ ಕಂಟಿನ್ಯೂ ಆಗಬೇಕಂದ್ರೆ ನಾವು ಓಟ್ ಹಾಕೋಣಪ್ಪ ಅನ್ನುವಂಥ ಮನಸ್ಥಿತಿಯಲ್ಲೂ ಇದ್ದಾರೆ ಅನ್ನುವಂಥ ರಿಪೋರ್ಟ್ ಸಿಕ್ಕಿದೆಯಂತೆ ಸಿದ್ದರಾಮಯ್ಯನವ್ರಿಗೆ. ಅದರಲ್ಲೂ ಮಹಿಳೆಯರ ಮತ ಚೆನ್ನಾಗಿ ಬರುತ್ತೆ ಅನ್ನೋದು ಗ್ಯಾರಂಟಿ ಆಗ್ತಿದೆ ಅಂತೆ ಕೈಪಾಳ್ಯಕ್ಕೆ. ಸೊ ಅಹಿಂದ ಪ್ಲಸ್ ಜಾತ್ಯತೀತವಾಗಿ ಎಲ್ಲ ಮಹಿಳೆಯರು ನಮಗೆ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡೋದ್ರಿಂದ 14 ಸೀಟ್ಸ್ ಫಿಕ್ಸ್ ಅನ್ನುವಂಥ ನಂಬರ್ ಈಗ ಸಿಕ್ಕಿದೆಯಂತೆ. ಯಾಕಿದು ಇಂಪಾರ್ಟೆಂಟ್? ಡಬಲ್ ಡಿಜಿಟ್ ಕ್ರಾಸ್ ಆಗದೆ ಹೋದರೆ, 15ರ ಗಡಿಗೆ ಬಂದು ತಲುಪದೆ ಹೋದರೆ ಒಂದು ಖರ್ಗೆ ಅವ್ರಿಗೆ ಪ್ರತಿಷ್ಠೆ, ಬಹಳ ದೊಡ್ಡ ಮುಜುಗರ ಆಗುತ್ತೆ ತವರು ರಾಜ್ಯದಲ್ಲಿ ಇಂತಹ ಪೆಟ್ಟ ಅಂತ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಎದುರಾಗಬಹುದು. ಅದನ್ನು ಕಾಂಗ್ರೆಸ್ ಶಾಸಕರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಮೊನ್ನೆ ಗುಬ್ಬಿ ಶ್ರೀನಿವಾಸ್ ಅವರ ಸ್ಟೇಟ್ಮೆಂಟ್ ಸಂಚಲನ ಸೃಷ್ಟಿ ಮಾಡ್ತು. ರಾಜಣ್ಣವರು ಹೇಳಿದರು ನೈತಿಕ ಹೊಣೆ ಹೊರಬೇಕಾಗತ್ತೆ ಅಂತ. ನಾವು ನೈತಿಕವಾಗಿ ಸೀಟ್ಸ್ ಗೆಲ್ಲದೆ ಹೋದರೆ ಸರ್ಕಾರ ಮಾಡೋದಕ್ಕೆ ನಮಗೆ ಅವಕಾಶನೇ ಇರಲ್ವಲ್ಲ, ನೈತಿಕವಾಗಿ ಮಾತಾಡೋಕೆ ಹೋದರೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಾದಮೇಲೆ ಶ್ರೀನಿವಾಸ್ ಅವರು ಕಡಿಮೆ ಬಂದರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕಾಗತ್ತೆ ಅಂತೆಲ್ಲ ಹೇಳಿದ್ರಲ್ವ. ಸೊ ಏನೇ ಆಗಲಿ, ಸೀಟ್ಸ್ ಕಡಿಮೆ ಬಂತು ಅವ್ರ ನಾಯಕತ್ವದಲ್ಲಿ ಅಂದರೆ ಒತ್ತಡ ಸೃಷ್ಟಿಯಾಗತ್ತೆ. ಆದರೆ ಇಷ್ಟು ಬರುತ್ತೆ ಅನ್ನುವಂಥ ರಿಪೋರ್ಟ್ ಸಿಕ್ಕ ಮೇಲೆ ನಿಟ್ಟುಸಿರು ಬಿಟ್ಟಿದ್ದಾರಂತೆ ಸಿದ್ದರಾಮಯ್ಯನವರು. ಮತ್ತಷ್ಟು ನಾವು ಎಫರ್ಟ್ ಹಾಕಿದ್ರೆ ಬಲವನ್ನು ಜಾಸ್ತಿ ಮಾಡ್ಕೊಳ್ಬಹುದೇ ಬಿಟ್ಟರೆ ಕಡಿಮೆ ಆಗಲ್ಲ. BJP ಆಂತರಿಕ ಬಡಿದಾಟ, ಮೈತ್ರಿ ಸಮಸ್ಯೆಗಳೇ ಅವ್ರಿಗೆ ಸಂಕಷ್ಟ ತಂದಿಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸಿದ್ದರಾಮಯ್ಯನವರು ಬಹಿರಂಗವಾಗಿ 20 ಸೀಟ್ ನಮಗೆ ಬರುತ್ತೆ, ಸರ್ವೆಯಲ್ಲಿ ನಮಗೆ ಸಿಕ್ಕಿದೆ ರಿಪೋರ್ಟ್ ಅಂತ ಹೇಳ್ತಿದ್ದಾರೆ. ಬಟ್ ಅಸಲಿಗೆ 14 ಸೀಟ್ ಅಂತೂ ಖಚಿತ ಅನ್ನೋ ನಂಬರ್ ಕೈ ಸೇರಿದೆಯಂತೆ. ಕಾದು ನೋಡಬೇಕು. BJPಯವರು 20ರ ಗಡಿ ದಾಟ್ತೀವಿ ಅಂತಿದ್ದಾರೆ, ಕಾಂಗ್ರೆಸ್ನವರು ಡಬಲ್ ಡಿಜಿಟ್ ಗ್ಯಾರಂಟಿ, 14 ಅಂತೂ ಫಿಕ್ಸು ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಯಾರ ಲೆಕ್ಕ ಪಕ್ಕ ಆಗುತ್ತೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.